ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಸ್ವಾತಿ ಅಂತ ಹೇಳಿ ಇವ್ರದ್ದು ಜಮೀನು ಸೇಲ್ಗೆ ಇದೆ ಸ್ನೇಹಿತರೆ. ನೋಡಿ, ಇವರಿಗೆ 48 ವರ್ಷ ವಯಸ್ಸಾಗಿದೆ. ಇವರು ಜಮೀನನ್ನ ಸೇಲ್ ಮಾಡಬೇಕು ಅಂತಿದ್ದಾರೆ. ಯಾಕೆಂದರೆ ಇವರಿಗೆ ಅಷ್ಟೊಂದು ಜಮೀನನ್ನ ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬನ್ನಿ ಏನು ಎತ್ತ ಅಂತ ನೋಡೋಣ. ನೀವು ನೋಡಿ, ಇವ್ರದ್ದು 40 ಎಕರೆ ಲ್ಯಾಂಡ್ ಇದೆ. ಓಕೆನಾ, 40 ಎಕರೆನೂ ಕೂಡ ನೀರಾವರಿ ಜಮೀನೆ. 12 ಎಕರೆ ಮಾತ್ರ ಸೇಲ್ ಮಾಡೋದು. ಇವರು ಚೆನ್ನಾಗಿ ನೀರಿರುವ ಜಮೀನು ಕೊಡಲಾಗುತ್ತೆ. ಇನ್ನು ಬಾಕಿ ಇರೋದು ಕುಟುಂಬದವರೇ ನೋಡಿಕೊಳ್ತಾರೆ ಅಂತ ಹೇಳಿದರೆ. ಇನ್ನು ವಯಸ್ಸಾಯಿತು ಸ್ನೇಹಿತರೆ, ಗಂಡ ಮತ್ತು ಮಗ ಇಬ್ಬರೇ ಇರೋದು. ಹಾಗಾಗಿ ಅಷ್ಟೊಂದು ಜಮೀನನ್ನ ಇವರು ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಇವರು ಇದು ಮಾಡ್ಕೊತಾ ಇದೆ, ಮಾರ್ತಾ ಇರೋದು. ಇನ್ನು ಮಿಕ್ಕಿದ್ದೆಲ್ಲ ನೋಡ್ಕೋತಾರೆ ಸ್ನೇಹಿತರೆ ಇವ್ರಿಗೇನೆ. ಯಾಕೆಂದರೆ ಇವರಿಗೆ ಮೂಲತಃ ಆದಾಯನೇ ಅದು ಜಮೀನು. ಅದು ಬಿಟ್ಟರೆ ಇನ್ನು ಬೇರೆ ಏನೂ ಇಲ್ಲ. ಕೋಳಿ ಫಾರ್ಮು ಕೂಡ ಇದೆ, ಸಾಕಿದ್ದಾರೆ. ಅದರಿಂದ ಸ್ವಲ್ಪ ಆದಾಯ ಬರುತ್ತೆ. ಅದನ್ನೇ ನೋಡ್ಕೊತೀನಿ, ಇದನ್ನು ನೋಡ್ಕೊಂಬಿಟ್ಟು ಆರಾಮಾಗಿ ಸೆಟ್ಲ್ ಆಗೋಣ ಅಂತ ಒಂದು ಲೈಫಲ್ಲಿ ಇವರ ಒಂದು ನಿರ್ಧಾರ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಜಮೀನನ್ನ ಇವರು ಸೇಲ್ ಮಾಡ್ತಾ ಇದ್ದಾರೆ. 12 ಎಕರೆ ಮಾತ್ರ ಚೆನ್ನಾಗಿರೋ ಜಮೀನ ಕೊಡ್ತಾ ಇದ್ದಾರೆ. ಇನ್ನು ಏನೇನು ಬೆಳೆಯಲಾಗುತ್ತಪ್ಪ ಅಂತಂದರೆ, ಬಾಳೆಹಣ್ಣು ಹಾಗೂ ಪಪಾಯ, ದಾಳಿಂಬೆ ಮತ್ತು ಅಪರೂಪಕ್ಕೆ ಹಲಸಿನ ಹಣ್ಣು ಸಹ ಹಾಕುತ್ತೀವಿ. ಮಾರ್ಕೆಟಲ್ಲಿ ಒಳ್ಳೆಯ ಲಾಭ ಸಿಗುತ್ತೆ. ಬಾಳೆಹಣ್ಣಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಅರ್ಧ ಎಕರೆಗೆ ಅದನ್ನು ಹಾಕಿದ್ದೇವೆ. ಬೆಳೆನೂ ಕೂಡ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ದಾರೆ. ಇನ್ನು ಮೂರನೇದು, ಕೋಳಿ ಫಾರ್ಮ್ ಸಹ ಇದೆ. ಒಂದು ದೊಡ್ಡ ಜಾಗದಲ್ಲಿ ಶುದ್ಧವಾಗಿ ಇಡಲಾಗುತ್ತೆ. ನೋಡಿಕೊಳ್ಳೋಕೆ ಮಗ ಇರ್ತಾನೆ ಅಂತ ಹೇಳಿದ್ದಾರೆ. ಇನ್ನು 4ನೇದು ಬಂದು, ಗಂಡ ಕಂಡೋರ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಅವರಿಗೆ ಅದೇ ಇಷ್ಟ ಅಂತ ಹೇಳಿದ್ದಾರೆ. ಹಾಗಾಗಿ ಕಂಡೋರ ತೋಟಕ್ಕೆ ಹೋಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಇವರಿಗೆ ಇಷ್ಟ. ಹಾಗಾಗಿ ಅದೊಂದು ವಿಚಾರಕ್ಕೆ ಇವರಿಗೆ ಆಗಾಗ ಮನಸ್ತಾಪಗಳು ಸಹ ಆಗ್ತಾ ಇರುತ್ತಂತೆ ಸ್ನೇಹಿತರೆ. ಏನು ಮಾಡೋದಕ್ಕಲ್ಲ, ಒಬ್ಬೊಬ್ಬರು ಅಭಿಪ್ರಾಯ ಒಂದೊಂದು ರೀತಿ ಇರ್ತದೆ. ಇನ್ನು ಇವರು ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ. ಇಲ್ಲಿ ನಾನು ಮೊದಲನೇದಾಗಿ ತಿಳಿಸ್ತಾ ಹೋಗ್ತೀನಿ ನಿಮಗೆ. ಪಪಾಯನ ಗಿಡ, ತೆಂಗು, ಅಡಿಕೆ, ಸ್ವಿಮ್ಮಿಂಗ್ ಪೂಲು, ರಾಗಿ, ಕರಿಬೇವು, ಕೋಳಿಗಳು ಮತ್ತು ಬಾಳೆಹಣ್ಣು ಇಷ್ಟು ಇದ್ದಾವೆ. ಎಷ್ಟು ಗಿಡಗಳು ಇದ್ದಾವೆ, ಏನೇನು ಕತೆ ಅಂತ ಇಲ್ಲಿ ಎಳೆಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು.